ನಾಗರಾಜ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಈಗಾಗಲೇ ಕುಮಟಾದಿಂದ ನಾವು ಅಂಕೋಲದ ಶಿರೂರು ಭಾಗದಲ್ಲೇ ಬಂದಿದ್ದೀವಿ. ಈಗ ತಾವಾಗ ಕಾಣಬಹುದು ಈ ಒಂದು ಗುಡ್ಡವನ್ನು ಏನು ಫುಲ್ ಕುಸ್ತಿದೆ ಕೆಂಪು ಮಣ್ಣು. ಆದರೆ ಇಲ್ಲಿ IRB ಅವರು ಮತ್ತು ಸರ್ಕಾರದವರು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯದಲ್ಲಿ ಬಗ್ಗೆ ಮತ್ತೆ ಅಲ್ಲಿ ಕುಸಿಯುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ. ಆ ಒಂದು ರೀತಿಯಲ್ಲಿ ಯಾವುದೇ ಚಿಂತನೆಯನ್ನು ಮಾಡ್ತಾ ಇಲ್ಲ, ಯಾವುದೇ ರೀತಿ ಬೋರ್ಡ್ ಹಾಕ್ತಿಲ್ಲ, ಮತ್ತೇನಂದ್ರೆ ಯಾವುದೇ ರೀತಿ ಚಿಂತನೆಯನ್ನು ಮಾಡ್ತಾ ಇಲ್ಲ. ಮತ್ತು ಅಲ್ಲೂ ಕೂಡ ಗುಡ್ಡಗಳು ಮತ್ತು ಕುಸ್ತಿರುವಂಥದ್ದು ತಾವೆಲ್ಲ ನೋಡ್ಬೋದು. ದೊಡ್ಡ ದೊಡ್ಡ ಕಲ್ಲು ಮತ್ತು ಮಣ್ಣು, ಕೆಂಪು ಮಣ್ಣೆಲ್ಲ ಕುಸಿದುಕೊಂಡು ಬರುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಮುಂದಿನ ದಿನಗಳಲ್ಲಿ ಮ್ಯಾಲಿಂದ ಕುಸಿಯುವಂಥದ್ದು ಕೂಡ ಸಾಧ್ಯತೆಗಳಿದೆ. ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳೇ ನಡೀತಾ ಇಲ್ಲ. ಯಾಕಂದ್ರೆ ಅವರು ಒಂದು 4 ದಿನ ಕೆಲಸ ಮಾಡಿದ್ರು. ಮತ್ತೆ ಏನು ಗಂಗಾವಳಿ ಒಂದು ನದಿ ಭಾಗದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಮಣ್ಣು ತೆರವು ಕಾರ್ಯವನ್ನು ಕೂಡ ಮಾಡಿಲ್ಲ. ಮತ್ತು ಇಬ್ಬರನ್ನು ಹುಡುಕುವಂಥ ಕೆಲಸವನ್ನು ಕೂಡ ಅವ್ರು ಮಾಡಿಲ್ಲ ಇನ್ನುವರೆಗೂ ಕೂಡ. ಆ ಒಂದು ನಿಟ್ಟಿನಲ್ಲಿ ಆದಷ್ಟು ಬೇಗ ಇದು ಕೆಲಸ ಏನು ಅಲ್ಲಿ ಮಣ್ಣನ್ನು ತೆರವು ಮಾಡುವಂಥದ್ದಾಗಿರ್ಬೋದು, ಲಕ್ಷ ಅಗಲೀಕರಣ, ಮತ್ತು ಈಗಾಗಲೇ ಮಳೆಗಾಲಕ್ಕೆ ಒಂದು 2 ತಿಂಗಳು ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಮಳೆಗಾಲಕ್ಕೆ 2-2.5 ತಿಂಗಳು ಆಗ್ತದೆ. ಅದು ಮತ್ತು ಇಂಥದ್ದೇ ಮತ್ತು ದುರ್ಘಟನೆಗಳು ಸಂಭವಿಸಬಾರ್ದು, ಪ್ರಾಣಹಾನಿಗಳು ಸಂಭವಿಸಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರಕ್ಕೆ ಎಚ್ಚರ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ ಕರೆಂಟಿನ ಕಂಬ ಕೂಡ ಕುಸಿದೆ. ಆದ್ರೂ ಕರೆಂಟ್ ಕಂಬ ಕುಸಿದ್ರು ಕೂಡ ಯಾವುದೇ ರೀತಿಯಾದಂಥ ಚಿಂತನೆಗಳು ನಡೀತಾನೆ ಇಲ್ಲ ಅದ್ರ ಬಗ್ಗೆ. ಜೀರ್ಣೋದ್ಧಾರ ಕಾರ್ಯ ಆಗಿರ್ಬೋದು, ಯಾಕಂದ್ರೆ ಒಂದು 4 ದಿನ ಬಂದು ಕೆಲಸ ಮಾಡಿದ್ರು ಅದು ಯಾವುದೇ ರೀತಿ ಮಣ್ಣೇ ತೆಗೆದಿಲ್ಲ. ನದಿಯಲ್ಲಿ ಪೂರ ತುಂಬ ಬಿದ್ದಿದೆ. ಎಲ್ಲಿ ಮಣ್ಣು ತೆಗೆದಿದ್ದಾರೋ ಎಲ್ಲ ಹಾಕಿದಾರೋ ಅನ್ನೋದೇ ಲೆಕ್ಕಪತ್ರನೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಕಲ್ಲುಗಳು ಮತ್ತು ಜಾರಿ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಮತ್ತು ಅಲ್ಲಿ ಏನು ಪ್ರವಾಸಿಗರಾಗಿರ್ಬೋದು ಮತ್ತು ಯಾರು ಪ್ರಾಣಹಾನಿ ಸಂಭವಿಸಬಾರ್ದು ಅಂತ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ಆಗಿರ್ಬೋದು IRB ಟೆಂಡರ್ ಕೂಡ ಕ್ಯಾನ್ಸಲ್ ಮಾಡಬೇಕು. ಯಾಕಂದರೆ IRB ಅವ್ರದ್ದು ಒಂದು ಬೋರ್ಡು ಕೂಡ ಕಾಣ್ತಾ ಇಲ್ಲ ಇಲ್ಲಿ. ಮತ್ತೆ ಏನಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ.